ಲೇ, ನಿನ್ನ ಸ್ನೇಹಿತ ನಿನಗೇನೋ ಮಾಡ್ದ ಅಂತ ಇಲ್ಲಿ ಬಂದು ಸುಮಾರು 3-4 ಗಂಟೆ ಆಯ್ತು. 3-4 ಗಂಟೆಯಿಂದ ಬರೀ ಅವನ ಗುಣಗಾನವೇ ಮಾಡ್ತಾ ಇದೆ ಅವರು. ನಿನ್ನ ಬಗ್ಗೆ ನೀನು ಏನೂ ಕೇಳಲಿಲ್ವಲ್ಲೋ, ನಿನ್ನ ಜೀವನದ ಬಗ್ಗೆ ನೀನು ಏನೂ ಕೇಳಲಿಲ್ವಲ್ಲೋ. ಅವನು ಹಂಗೆ ಮಾಡ್ದ, ಅವನು ಹಿಂಗೆ ಮಾಡ್ದ, ಅವನು ಹಂಗಾಯ್ತು ಹಿಂಗಾಯ್ತು. ಲೇ, ಅಲ್ಲಿ ಬಿದ್ದಿರೋದು ಕಕ್ಕ ಅಂತ ಒಂದ್ಸಲ ಹೇಳ್ಬಿಟ್ಟಿದ್ಯಾ. ನನಗೂ ಗೊತ್ತು ಕಕ್ಕ ಅಂದ್ರೆ ಏನು ಅಂತ ಗೊತ್ತು. ಅದನ್ನ ಆ ಕಕ್ಕನ ವರ್ಣನೆ ಮಾಡಿ ಹೇಳ್ತಾ ಇದ್ದಿಲ್ಲೋ, ಈ ಕಕ್ಕ ಹಿಂಗಿದೆ, ಹಿಂಗಾಯ್ತು ಹಂಗಾಯ್ತು, ಆ ಕಕ್ಕ ಹಿಂಗೆ ಹಿಂಗೆ. ಅವನನ್ನ ಜಪ ಮಾಡೋ ಬದಲು ದೇವ್ರನ್ನಾದ್ರೂ ಜಪ ಮಾಡೋ, ಲಕ್ಷ್ಮಿನಾದ್ರೂ ಜಪ ಮಾಡೋ, ಲಕ್ಷ್ಮಿನಾದ್ರೂ ಒಲಿತಾಳೆ. ಕೆಲಸ ಮಾಡೋ, ಏನಾದ್ರೂ ಆ ಕೆಲ್ಸಕ್ಕೊಂದಷ್ಟು ಸಂಭಾವನೆ ಸಿಗುತ್ತೆ. ಕೆಲಸ ಮಾಡೋ, ಸಂಭಾವನೆ ಸಿಗದೆ ಯಾರಿಗೋ ಒಬ್ರಿಗೆ ಸಹಾಯ ಆಗುತ್ತೆ ಅಷ್ಟು ಸಮಯ. 3-4 ಗಂಟೆಯಿಂದನೂ ಬರೀ ಅವನು ಹಂಗೆ, ಅವನು ಹಿಂಗೆ, ಇವನು ಹಂಗ ಮಾಡ್ದ ಹಿಂಗೆ ಮಾಡ್ದ. ಎಷ್ಟೇ ನೀನು ಅವನ ಬಗ್ಗೆ ಚಾಡಿ ಹೇಳಿದ್ರು ಕೂಡ ನೀನು ಹೇಳ್ತಾ ಇದೀಯಾ ಸಮಾಧಾನಕ್ಕೆ. ನಿನಗನ್ಸುತ್ತೆ ಮನಸ್ಸು ಹಗುರವಾಗುತ್ತೆ, ಅದಕ್ಕೋಸ್ಕರ ಮನಸ್ಸು ಹಗುರವಾಗ್ತಾ ಇಲ್ಲ. ಇನ್ನೂ ನಿನಗೆ ಕತ್ತಿಯನ್ನ ಶಾರ್ಪ್ ಮಾಡ್ತಾ ಇದೆಯಾ. ನಕಾರಾತ್ಮಕ ಅನ್ನೋ ಕತ್ತಿಯನ್ನ ಶಾರ್ಪ್ ಮಾಡಿ ಉಜ್ಜಿ 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 ಶಾರ್ಪ್ ಮಾಡಿ ಅದನ್ನ ನಿನ್ನ ನೆಮ್ಮದಿಯೆಲ್ಲ ಹಾಳು ಮಾಡ್ಬಿಡುತ್ತೆ. ನಿನ್ನ ಒಳಗಡೆ ಶರೀರವನ್ನೆಲ್ಲ ಕೊಯ್ತಾ ಇದೆ, ಮನಮಸ್ತಿಷ್ಕಗಳನ್ನೆಲ್ಲ ಕುಯ್ದು 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 ಕೈಮಾ ಮಾಡ್ಬಿಟ್ಟಿದೆ. ಆದ್ರೆ ನೀನು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವನನ್ನೇ ಹೊಗಳ್ತೀಯ, ಅವನನ್ನೇ ಬೈತೀಯ. ಹೊಗಳ್ತಾ ಇಲ್ಲ ಅವನನ್ನ, ನೀನು ಬೈತಾ ಇದೀಯ. ಬೈದು 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 ಒಂದು ಹೆಚ್ಚು ಕಡಿಮೆ 1000 ಸಲ ಅವನ ಹೆಸರು ಹೇಳ್ಬಿಟ್ಟೆ, ಅವನನ್ನ ನೆನ್ಸ್ಕೊಂಬಿಟ್ಟೆ. ಅವನನ್ನು ಯಾವಾಗ ಮರ್ಯಾದ ನೀನು? ನಿಮ್ಮ ಅಪ್ಪ ಅಮ್ಮನ್ನೂ ಅಷ್ಟು ನೆನೆಸ್ಕೊಂಡಿಲ್ಲ ನೀನು. ನಿನಗೆ ವಿದ್ಯೆ ಕಲಿಸ್ಕೊಟ್ಟಂತ ಶಿಕ್ಷಕರನ್ನು ನೀನು ಅಷ್ಟು ನೆನೆಸ್ಕೊಂಡಿಲ್ಲ. ಅವನನ್ನು ಯಾಕೆ ಅಷ್ಟು ನೆನೆಸ್ಕೊಳ್ತಾ ಇದ್ದೆ? ನಿನಗೆ ನನ್ನ ಹತ್ರ ಪರಿಹಾರ ಬೇಕು ಅಂದ್ರೆ ಖಂಡಿತವಾಗ್ಲೂ ಅವನ ಹೆಸರು ಹೇಳಬಾರ್ದು, ಅವನ್ ಮಾತಾಡಬಾರ್ದು. ಹಂಗಿದ್ರೆ ಮಾತ್ರ ಇಲ್ಲಿ ಪರಿಹಾರ ಸಿಗುತ್ತೆ. ನಾನು ಇವತ್ತು ಪರಿಹಾರ ಹೇಳಲ್ಲ ನಿನಗೆ. ಹೋಗಿ ರೈಟ್ ಹೇಳು. ಯಾವಾಗ ನೀನು ಅವನ ಹೆಸರು ಹೇಳದಿರ ಬರ್ತೀಯಾ ಅವತ್ತು ಮಾತ್ರ ನಾನು ನಿನಗೆ ಪರಿಹಾರ ಕೊಡ್ತೀನಿ. ಇವತ್ತು ಹೇಳಲ್ಲ. ಎದ್ದೋಗ ಮೇಲೆ.